ಅವನೊಬ್ಬ ಹೇಳಿ ಹೆದರಬಾರ್ದಿತ್ತು. ಇದು ಜೆಡಿಎಸ್ನ ಶಾಸಕ ಎ ಮಂಜು ಅವರ ಸ್ಟೇಟ್ಮೆಂಟ್. ಉದ್ಯಮಿ ಸಿಜೆ ರಾಯ್ ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿಯವರು ಮೇಲಿಂದ ಇಳಿದು ಬಂದಿಲ್ಲ, ಹೆದರಿಸಬೇಕಾಗಿತ್ತು. ಇದರ ಹಿಂದೆ ಹಲವು ರಾಜಕಾರಣಿಗಳ ಕೈವಾಡವಿರಬಹುದು. ನಿಜ ಗೊತ್ತಾಗಬೇಕು ಅಂದ್ರೆ ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡಿದ್ದಾರೆ ಜೆಡಿಎಸ್ನ ಶಾಸಕರಾಗಿರುವಂತಹ ಎ ಮಂಜು. ನೋಡಿ, ನನಗೆ ಉದ್ಯಮಿ ಗುಂಡೋಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡೋದು ನೋಡ್ಕೊಂಡಿರ್ತಕ್ಕಂಥ ಅವನು ಹೇಳಿ ಎದುರಿಸಬೇಕು. ಇಡಿ ಮೇಲಿಂದ ಬಂದಿಲ್ಲ, ಕಾನೂನ್ಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತಾ ಇದೆ. ತನಿಖೆನಲ್ಲಿ ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾನೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆಗಳು ಆಗಿದ್ದಂತ ಇದು ನೋಡಿದ್ರೆ ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತಿ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಅಲ್ಲ. ಇವ್ರಿಗೆ ಮಾಡಿಸ್ತಾ ಇದ್ದಾರೆ. ಆದ್ರೆ ನಿಜವಾಗ್ಲೂ ಕೂಡ ರಿಯಾಲಿಟಿ ಗೊತ್ತಾಗಬೇಕು ಅಂದ್ರೆ ಕೇಂದ್ರದವರು ಇಂಟರ್ವ್ಯೂನ್ ಆಗಿ ಇದನ್ನ ತನಿಖೆ ಮಾಡೋದು ಸೂಕ್ತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.